ಬೇಸಿಕ್ ಹೆಲ್ತ್ ಅಂಡ್ ಫಿಟ್ನೆಸ್ ಇರೋರ್ಗೆ ವರ್ಸಸ್ ನನಗೆ 6 ಪ್ಯಾಕ್ ಬೇಕು, ಒಳ್ಳೆ ಮಸ್ಕ್ಯುಲರ್ ಬಿಲ್ಡ್ ಬೇಕು ಅನ್ನೋರ್ಗೆ ಡಯಟ್ ಅಲ್ಲಿ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಅದು ಪ್ರೋಟೀನ್ ಇಂಟೇಕ್ ಆಗಿರುತ್ತೆ. ನಾನು ವಯಸ್ಸಾದ್ಮೇಲೂ ಗಟ್ಮುಟ್ಟಾಗೆ ಯಾವುದೇ ಕಾಯಿಲೆ ಇಲ್ಲದೆ ಓಡಾಡ್ಕೊಂಡಿರ್ಬೇಕು ಅನ್ನೋರ್ಗೆ ಅರೌಂಡ್ 50 ಗ್ರಾಮ್ಸ್ ಪ್ರೋಟೀನ್ ಇಂಟೇಕ್ ಬೇಕು. ಇಲ್ಲ ನನಗೆ ಸ್ವಲ್ಪ ಮಸ್ಕ್ಯುಲರ್ ಬಿಲ್ಡ್ ಬೇಕು, ಶರ್ಟ್ ಹಾಕೊಂಡೆ ಟೈಟ್ ಆಗಿ ಕೂರ್ಬೇಕು, ಆರ್ಮ್ಸು ಚೆಸ್ಟ್ ಎಲ್ಲ ಎತ್ಕಾಣ್ಬೇಕು, 6 ಪ್ಯಾಕ್ ಮಾಡಬೇಕು ಅನ್ನೋರ್ಗೆ 100 ಗ್ರಾಮ್ಗಿಂತ ಜಾಸ್ತಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಅವಶ್ಯಕತೆ ಇರುತ್ತೆ. ನಮ್ಮ ಫಾಲೋವರ್ ನಮ್ಮ ಕೋಚಿಂಗ್ ಎಕ್ಸ್ಪೆನ್ಸಿವ್ ಅಂದ್ಬಿಟ್ಟು ಮತ್ತೊಬ್ರು ಕೋಚ್ ಯಾರು ಚೀಪಾಗಿ ಮಾಡ್ತಾರೆ ಅವ್ರ ಹತ್ರ ಡಯಟ್ ಪ್ಲಾನ್ ಅಲ್ಲಿ ತಗೊಂಡು 9 ಮಂತ್ಸ್ ಫಾಲೋ ಮಾಡಿ ನನಗೆ ರಿಸಲ್ಟ್ಸ್ ಬಂದಿಲ್ಲ ಅಂತ ಫೋಟೋನು ಶೇರ್ ಮಾಡಿದ್ರು. ಅವರು ಜಿಮ್ಗೆ ಹೋಗ್ತಾರೆ ಅಂತಾನೆ ಅನ್ಸಲ್ಲ, ಬಟ್ 9 ಮಂತ್ಸ್ ವೆಯ್ಟ್ ಟ್ರೈನಿಂಗ್ ಮಾಡಿದಾರಂತೆ. ಸ್ಟಿಲ್ ಬೆಲ್ಲಿ ಫ್ಯಾಟ್ ಎಲ್ಲ ಹಂಗೆ ಇತ್ತು, 10 kg ರೆಡ್ಯೂಸ್ ಆಗಿದ್ರು. ಸೊ ಅವಾಗ ಡಯಟ್ ಪ್ಲಾನು ಶೇರ್ ಮಾಡಿದ್ರು ನನ್ನ ಹತ್ರ. ಸರ್ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ಸೊ ನನಗೆ ನಿಮ್ಮ ಕೋಚಿಂಗ್ ಬೇಕು ಅಂದ್ಬಿಟ್ಟು ಮತ್ತೆ ಬಂದಿದ್ರು. ನೋಡಿದಾಗ ಗೊತ್ತಾಯ್ತು, ನಾನು ಮುಂಚೆ ನಮ್ಮ ಫಾಲೋವರ್ಸ್ ಹೆಂಗೆ ಮಿಸ್ಕ್ಯಾಲ್ಕುಲೇಟ್ ಮಾಡ್ತಾರೆ ಪ್ರೋಟೀನ್ ಅಂತ ಹೇಳಿದ್ನೋ ಅದೇ ರೀತಿ ಇಲ್ಲಿ ಕೋಚ್ ಟ್ರೈನರ್ ಆಗಿರೋರೇ ಮಿಸ್ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸೊ ಡಯಟ್ ಅಲ್ಲಿ 150 ಗ್ರಾಮ್ ಪ್ರೋಟೀನ್ ಅಂತ ಹಾಕಿದ್ದಾರೆ, ಬಟ್ ಆಕ್ಚುಯಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟು ಪ್ರೋಟೀನ್ ಇಲ್ಲ. ಸೊ ಹೆಂಗ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಚಿಕನ್ ಪ್ರೋಟೀನ್ ರಿಚ್ ಫುಡ್, ಸೊ 100 ಗ್ರಾಮ್ ಚಿಕನ್ ನಲ್ಲಿ 100 ಗ್ರಾಮ್ ಪ್ರೋಟೀನ್ ಇದೆ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಅಥವಾ 80 to 90% ಚಿಕನ್ ಅಲ್ಲಿ ಪ್ರೋಟೀನ್ ಇರುತ್ತೆ ಅಂತ ಅಂದ್ರೆ 100 ಗ್ರಾಮ್ ಚಿಕನ್ ಅಲ್ಲಿ 80 ಇಂದ 90 ಗ್ರಾಮ್ ಪ್ರೋಟೀನ್ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದನ್ನೇ ಡಯಟ್ ಅಂತ ಕೊಟ್ಟಿದ್ದಾರೆ. ಆ ಕಾರಣದಿಂದ ಅವರು ಪ್ರಾಪರ್ ಆಗಿ ವೆಯ್ಟ್ ಲಿಫ್ಟ್ ಮಾಡಿದ್ರು, ಸ್ಟ್ರೆಂತ್ ಗೇನ್ಸು ಆಗಿಲ್ಲ, ಮಸಲ್ಸು ಅಷ್ಟು ಬಿಲ್ಡ್ ಆಗಿಲ್ಲ, ಅವರ ಗೋಲು ರೀಚ್ ಆಗ್ಲಿಲ್ಲ. ಬಿಕಾಸ್ ಪ್ರೋಟೀನ್ ಇಂಟೇಕು ತುಂಬಾ ಕಡಿಮೆ ಇತ್ತು. ಸೊ ಇವಾಗ ಅವ್ರಿಗೆ ಟೈಮು ವೇಸ್ಟ್ ಆಯ್ತು, ಎಫರ್ಟ್ಸು ವೇಸ್ಟ್ ಆಯ್ತು, ದುಡ್ಡು ವೇಸ್ಟ್ ಆಯ್ತು. ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು ಕ್ವಾಲಿಟಿ ಕೋಚಿಂಗ್ ನ ತಗೊಂಡು 3 to 6 ಮಂತ್ಸ್ ಅಲ್ಲಿ ರಿಸಲ್ಟ್ಸ್ ಒಬ್ಟೈನ್ ಮಾಡಿ. ಆಮೇಲೆ ಕಡಿಮೆಗೆ ಕೋಚಿಂಗು ಡಯಟ್ ಪ್ಲಾನ್ ಕೊಡೋರು 1,500-2 ಸಾವಿರಕ್ಕೆಲ್ಲ ಜನರಲೈಸ್ ಪ್ಲಾನ್ ಕೊಡ್ತಾರೆ. ನಿಮ್ಗೆ ಅಂತ ಡಯಟ್ ಪ್ಲಾನ್ ಡಿಸೈನ್ ಮಾಡಲ್ಲ, ಒಂದು ರೆಡಿಮೇಡ್ ಇರುತ್ತೆ, ಕೇಳಿದವ್ರಿಗೆಲ್ಲ ದುಡ್ಡು ಕೊಟ್ಟವ್ರಿಗೆಲ್ಲ ಅದು ಕೊಡ್ತಾ ಇರ್ತಾರೆ. ಎಫರ್ಟ್ಸ್ ತಗೊಳಲ್ಲ, ಅದಕ್ಕೆ ಅಷ್ಟು ಕಡಿಮೆ ಚಾರ್ಜ್ ಮಾಡ್ತಾರೆ. ಅಗೇನ್ ರಿಸಲ್ಟ್ಸ್ ಕೂಡ ಇರಲ್ಲ. ಆಮೇಲೆ ಪ್ರೋಗ್ರೆಸ್ ಆದ ಹಾಗೆ ಡಯಟ್ ಪ್ಲಾನ್ ಕೂಡ ಚೇಂಜ್ ಆಗ್ಬೇಕು. ಒನ್ ಟೈಮ್ ಡಯಟ್ ಪ್ಲಾನ್ ಕೇಳ್ತಾರೆ ತುಂಬಾ ಜನ, ಆ ರೀತಿ ಒನ್ ಟೈಮ್ ಡಯಟ್ ಪ್ಲಾನ್ ಇರಲ್ಲ. 2 ಕ್ರೈಟೀರಿಯಾಸ್ ಮೇಲೆ ನಾವು ಚೇಂಜ್ ಮಾಡ್ತೀವಿ. ಒಂದು, ಆ ಫುಡ್ ಬೋರ್ ಆಗಿದೆ ಅಥವಾ ಯಾವ್ದೋ ಒಂದು ಫುಡ್ ತೆಗಿಬೇಕು ಅಥವಾ ಆಡ್ ಮಾಡ್ಬೇಕಂತ ಕ್ಲೈಂಟ್ ನ ಕೇಳ್ತೀವಿ. ಅದಿಲ್ಲ ಅಂತ ಅಂದಾಗ ಪ್ರೋಗ್ರೆಸ್ ಆಗಕ್ಕೆ ಏನ್ ಚೇಂಜಸ್ ಮಾಡ್ಬೇಕು ಅದನ್ನ ಚೇಂಜಸ್ ಮಾಡ್ತೀವಿ. ಅಗೈನ್ ಎವ್ರಿ ವೀಕು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರೋಗ್ರೆಸ್ ಆದ ಹಾಗೆ ನಾವು ಡಿಸೈಡ್ ಮಾಡ್ತೀವಿ ಆ ಒಂದು ಆಸ್ಪೆಕ್ಟ್ ನ.